ಭಾರತೀಯ ಷೇರು ಮಾರುಕಟ್ಟೆ ಈ ವಾರವು ಕುಸಿತದ ಟ್ರೆಂಡ್ ನಲ್ಲಿಯೇ ಮುಂದುವರೆದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಯಿಂದಾಗಿ ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಷೇರುಪೇಟೆಯಲ್ಲಿ ಮಾರಾಟದ ಒತ್ತಡ ಹೆಚ್ಚಿದೆ. ವಿಪ್ರೋ, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್ ಮತ್ತು ಮ್ಯಾಕ್ಸ್ ಹೆಲ್ತ್ ಕೇರ್ ಮತ್ತು ಎಟರ್ನಲ್ ಅತಿ ಹೆಚ್ಚು ಲಾಭವನ್ನ ಗಳಿಸಿವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 8 ಯುರೋಪಿಯನ್ ದೇಶಗಳ ಮೇಲೆ ಹೊಸ ಸುಂಕಗಳನ್ನ ಘೋಷಿಸಿದ ಬೆನ್ನಲ್ಲೇ ಹೂಡಿಕೆದಾರರಲ್ಲಿ ಆತಂಕ ಮೂಡಿದ್ದು, ಮಾರಾಟದ ಒತ್ತಡದಿಂದಾಗಿ ಸೋಮವಾರದ ವಹಿವಾಟಿನಲ್ಲಿ ಭಾರತೀಯ ಮಾರುಕಟ್ಟೆ ಇನ್ನಷ್ಟು ಕುಸಿತವನ್ನ ಕಂಡಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಸೂಚಕಗಳು ರೆಡ್ ಮಾರ್ಕ್ ನಲ್ಲಿ ಮುಚ್ಚಿವೆ. ಸೋಮವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 324 ಪಾಯಿಂಟ್ ಕುಸಿದರೆ ನಿಫ್ಟಿ 109 ಪಾಯಿಂಟ್ಸ್ ಇಳಿಕೆಯನ್ನ ಕಂಡಿದೆ. ಇನ್ನು ಸೆನ್ಸೆಕ್ಸ್ 83,494 ಮಟ್ಟದಲ್ಲಿ ಆರಂಭವಾಗಿ ದಿನದ ಕೊನೆಯು 0.39 ಕುಸಿತದೊಂದಿಗೆ 83,246 ಮಟ್ಟದಲ್ಲಿ ಸ್ಥಿರವಾಯಿತು. ನಿಫ್ಟಿ 50 ಕೂಡ 25,653 ಮಟ್ಟದಲ್ಲಿ ಆರಂಭವಾಗಿ ದಿನದ ಕೊನೆಗೆ 0.42 ಕುಸಿತದೊಂದಿಗೆ 25,585 ಮಟ್ಟದಲ್ಲಿ ಮುಕ್ತಾಯಗೊಂಡಿದೆ. ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಳಿಗೆ ಹೋಲಿಸಿದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೂಚಕಗಳ ಪ್ರದರ್ಶನ ಇನ್ನೂ ಕಳಪೆಯಾಗಿತ್ತು. ಬಿಎಸ್ಸಿಯ ಮಿಡ್ ಕ್ಯಾಪ್ 0.42 ಕುಸಿದರೆ ಬಿಎಸ್ಇ ಸ್ಮಾಲ್ ಕ್ಯಾಪ್ 1.28 ಭಾರಿ ಕುಸಿತವನ್ನ ಕಂಡಿದೆ. ಇಂದಿನ ಟಾಪ್ ಗೇನರ್ಸ್ ಗಳನ್ನ ನೋಡೋದಾದ್ರೆ ಇಂಡಿಗೋ, ಟೆಕ್ ಮಹೀಂದ್ರ, ಹಿಂದೂಸ್ತಾನ್ ಯೂನಿಲಿವರ್ ಏರಿಕೆಯನ್ನ ಕಂಡಿವೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ಬಜಾಜ್ ಫೈನಾನ್ಸ್ ನಲ್ಲಿ ಕೂಡ ಅಲ್ಪ ಮಟ್ಟದ ಏರಿಕೆ ಕಂಡು ಬಂದಿದೆ. ಇನ್ನು ಇವತ್ತಿನ ಟಾಪ್ ಲೂಸರ್ಸ್ ಗಳನ್ನ ನೋಡೋದಾದ್ರೆ ವಿಪ್ರೋ, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್, ಮ್ಯಾಕ್ಸ್ ಹೆಲ್ತ್ ಕೇರ್ ಮತ್ತು ಇಟರ್ನಲ್ ಕುಸಿತವನ್ನ ಕಂಡಿವೆ.